ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇಷ್ಟು ದಿವಸ ನಿಮಗೆ ಜಾಬ್ ರಿಲೇಟೆಡ್ ಬ್ಲಾಗ್ಸ್ ಮಾಡ್ತಿದ್ದೆ. ಸೊ ಸ್ವಲ್ಪ ಟೈಮ್ ಕೊಟ್ಟಿದ್ದೆ, ನಾನು ರೆಗ್ಯುಲರಾಗಿ ಪೋಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನೀಗ ಜಾಬ್ ರಿಲೇಟೆಡ್ ಜೊತೆಗೆ ನನ್ನ ಪರ್ಸ್ನಲ್ ಬ್ಲಾಗ್ನೂ ಮಾಡೋಣ ಅಂದ್ಬಿಟ್ಟು ಮತ್ತೆ ನಾನು ಕಮ್ಬ್ಯಾಕ್ ಆಗಿದ್ದೀನಿ. ಸೊ ನಾನಿವತ್ತು ಮನೆಯಲ್ಲೇ ಇರೋದ್ರಿಂದ ನಾನು ನಿಮಗೆ ನುಗ್ಗೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು. ಇದ್ರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಸ್ಕಿನ್ನಿಗಾಗಲಿ, ವೆಯ್ಟ್ ಲಾಸಿಗಾಗಲಿ, ಇಲ್ಲ ಲೈಕ್ ಡಯಾಬಿಟಿಸ್ ಇರೋರಿಗೆ ಎಲ್ಲರಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಮೇಯ್ನು ಇದು ಬೋನ್ಸಿಗೆ ತುಂಬ ಒಳ್ಳೆಯದು ಈ ನುಗ್ಗೆ ಸೊಪ್ಪು. ಸೊ ಹೀಟ್ ಅಂತ ಹೇಳ್ತಾರೆ ಕೆಲವರು, ಬಟ್ ಅಷ್ಟೇ ಬೆನಿಫಿಟ್ಟು ಸಹ ಇದೆ. ಸೊ ವಾರಕ್ಕೆ ಒಂದು ಸತಿ ಇಲ್ಲಾಂದರೆ 2 ವೀಕ್ಸ್ ಒಂದು ಸತಿ ನೀವು ಮಾಡ್ಕೊಂಡು ಆರಾಮ್ಸೆ ತಿನ್ಬೋದು. ಸೊ ನೋಡಿ, ಸೊಪ್ಪನ್ನ ಈ ಥರ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊಪ್ಪು ಈ ಥರ ಬಿಡಿಸ್ಕೊಳ್ಳಿ. ಈವನ್ ಬ್ಯಾಚುಲರ್ಸ್ ಇರೋರ್ಗು ಇದು 10 ಮಿನಿಟ್ಸಲ್ಲಿ ಆಗುತ್ತೆ ಈಸಿಯಾಗಿ. ತೊಗರಿಬೇಳೆ ಒಂದು ಕಪ್ ತೊಗೊಂಡ್ರೆ 1 ಕಪ್ ತೊಗರಿಬೇಳೆಲಿ 3ರಿಂದ 4 ಜನಕ್ಕೆ ಆಗುತ್ತೆ. ಸೊ ಜಾಸ್ತಿ ಕ್ವಾಂಟಿಟಿನೇ ಆಗುತ್ತೆ. ಸೊಪ್ಪು ಇರೋದ್ರಿಂದ ಸಾಂಬಾರು ನಿಮಗೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. 1 ಕಪ್ ತೊಗರಿಬೇಳೆ ತೊಗೊಳ್ಳಿ. ಚೆನ್ನಾಗಿ ಒಂದು 2-3 ಸತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ಜೊತೆಗೆ ನೀವು ಈರುಳ್ಳಿ, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಜೀರಿಗೆ, ಬೆಳ್ಳುಳ್ಳಿ ಇದಿಷ್ಟು ಬೇಕಾಗುತ್ತೆ. ಸೊ ನಾನು ಹೇಳ್ತೀನಿ ಹೇಗೆ ಮಾಡೋದು ಅನ್ನೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿನೂ ಕೂಡ. ಸೊ ಕ್ಲೀನಾಗಿ 1 ಕಪ್ ತೊಗೊಂಡು ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀವು ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 2 ಈರುಳ್ಳಿ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು, ಒಂದು 4 ಪೀಸ್ ಥರ. ಮತ್ತು ಅದ್ರ ಜೊತೆಗೆ 2 ಟೊಮ್ಯಾಟೊ ಇಲ್ಲ 1 ಟೊಮ್ಯಾಟೊ ಹಾಕಿದ್ರೂ ಸಾಕು, ಯಾಕಂದರೆ ನಾವು ಇದಕ್ಕೆ ಹುಣಸೆಹಣ್ಣು ಸಹ ಬಳಸ್ತೀವಿ ಲಾಸ್ಟಲ್ಲಿ. ಮತ್ತು 5ರಿಂದ 6 ಗ್ರೀನ್ ಚಿಲ್ಲಿ ಬಳಸಿ. ಇದು ನಿಮ್ಮ ಖಾರಕ್ಕೆ ತಕ್ಕನಂಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು 1-2 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಜೊತೆಗೆ ನೀವು ಬೆಳ್ಳುಳ್ಳಿನೂ ಸಹ ನೀಟಾಗಿ ಬಿಡಿಸ್ಕೊಂಡು ಒಂದು 10ರಿಂದ 12 ಬೆಳ್ಳುಳ್ಳಿ ಈ ಥರ ಬಿಡಿಸ್ಕೊಂಡು ಒಂದೊಂದೇ ಹಾಕೋಬೇಕಾಗತ್ತೆ. ಎಲ್ಲ ಹಾಕಾದ್ಮೇಲೆ ಸೊಪ್ಪನ್ನ ಚೆನ್ನಾಗಿ 2-3 ಸತಿ ವಾಶ್ ಮಾಡಿ ನೀಟಾಗಿ ಅದನ್ನು ಮತ್ತೆ ಸೇಮ್ ಇದೇ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಅರಿಶಿನ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಮತ್ತು ನೀರು ಬಂದು ಒಂದು 2ರಿಂದ 3 ಕಪ್ಪು. ನಿಮ್ಗೆ ಲೆವೆಲ್ ಗೊತ್ತಾಗುತ್ತೆ. ತುಂಬ ಮುಳುಗೋ ಥರ ಏನು ಬೇಕಾಗಿಲ್ಲ, ಯಾಕಂದರೆ ಸೊಪ್ಪಲ್ವ ಬೇಗ ಬೆಂದೋಗುತ್ತೆ. ಜಾಸ್ತಿ ಮುಳುಗೋ ಥರ ನೀರು ಹಾಕೋದೇನು ಬೇಡ. 1-2 ಕಪ್ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟರೆ ಆಯಿತು. ಸಾಂಬಾರು ಆಲ್ಮೋಸ್ಟ್ ರೆಡಿ ಆಯಿತು ಅಂತಲೇ. ಮೇಯ್ನ್ ಇದರಲ್ಲಿ ಏನಂದರೆ ನೀವು ರುಬ್ಕೊಳ್ತೀರಲ್ಲ, ಆ ರುಬ್ಕೊಳ್ಳೋದ್ರಲ್ಲೇ ನಿಮಗೆ ಟೇಸ್ಟು ಸಿಗೋದು. ಸೊ ಕೆಲವರು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡ್ತಾರೆ. ಸ್ಮ್ಯಾಶ್ ಮಾಡೋದ್ರ ಬದಲು ಇದನ್ನು ರುಬ್ಕೊಂಡ್ರೆ ನಿಮ್ಗೆ ಆ ಟೇಸ್ಟ್ ಫ್ಲೇವರೇ ಚೇಂಜ್ ಆಗುತ್ತೆ. ಸೊ ನಾನು ತುಂಬ ಚೆನ್ನಾಗಿರುತ್ತೆ ಸಹ. ಸೊ ಈಗ ನಾನು ಇಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಕೆಲವ್ರು ಯೂಸ್ ಮಾಡಲ್ಲ, ಮಾಡೋರು ಹಾಕೋಬೋದು ಬೇಕಾದರೆ. ಅದಾದಮೇಲೆ ಒಂದು 3 ವಿಷಿಲ್ ಅಷ್ಟು ನೀವು ಕೂಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ನಿಂಬೆಹಣ್ಣು ಸೈಜ್ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ನೆನೆಗೆ ಇಟ್ಕೊಳ್ಳಿ. ಸ್ವಲ್ಪ ನೆನೀಲಿ ಹುಣಸೆಹಣ್ಣು. ನೋಡಿ 3 ವಿಷಿಲ್ ಆಲ್ಮೋಸ್ಟ್ ಕೂಗಿಸ್ಕೊಳ್ಳಿ, ಯಾಕಂದರೆ ಬೇಳೆ ಎಲ್ಲ ಇರುತ್ತಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆಗ 3 ವಿಷಿಲ್ ಕೂಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡಿ. ಅಲ್ಲಿವರೆಗೂ ತೆಗಿಯೋಕ್ಕೆ ಹೋಗಬೇಡಿ. ಬ್ಯಾಚುಲರ್ಸು ಅಷ್ಟೇ ಬೇಗ ಮಾಡ್ಕೊಳ್ಬೋದು, ತುಂಬ ಬೇಗ ಆಗುತ್ತೆ. ಹುಣಸೆಹಣ್ಣ ಇಲ್ಲಿ ನೆನೆ ಹಾಕಿದ್ದೀನಲ್ಲ, ಯಾಕೆ ನಾನು ಹುಣಸೆಹಣ್ಣ ಬಳಸ್ತಾ ಇದ್ದೀನಿ ಅಂದರೆ ಇದು ಬಂದು ಸೊಪ್ಪು ಬಂದು ಸ್ವಲ್ಪ ಕಹಿ ಇರುತ್ತೆ. ಕಹಿ ಇರೋದ್ರಿಂದ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಹುಳಿ ಇರುತ್ತಲ್ವ, ಸೊ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಎಷ್ಟೊಂದು ಜನ ನುಗ್ಗೆ ಸೊಪ್ಪುದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಡಯಟ್ ಪರ್ಪಸ್ಸಿಗೆ ಅದನ್ನು ಮಾಡ್ತಾರೆ. ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾರೆ. ಸೊ ಡಯಟಿಗೆ ತುಂಬ ಒಳ್ಳೆಯದು ಅದು. ನೋಡಿ ಈ ಥರ ಕಂಪ್ಲೀಟ್ಲಿ ಎಲ್ಲ ಹಾಕಿದ್ದೀವಲ್ವ, ಎಲ್ಲ ಹಾಕಾದ್ಮೇಲೆ ನೋಡಿ ಈ ಥರ ಇರುತ್ತೆ. ಇದನ್ನು ನೀವು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀರಿರುತ್ತೆ, ಸೊ ನೀರನ್ನೆಲ್ಲ ನೀವು ಕ್ಲೀನಾಗಿ ಸೋಸ್ಕೋಬೇಕಾಗತ್ತೆ. ಸೋಸ್ಕೊಂಡು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ತಣ್ಣಗಾದ್ಮೇಲೆ ರುಬ್ಬಬೇಕು. ಬಿಸಿ ಇದ್ದಾಗಲೇ ರುಬ್ಬಕ್ಕೆ ಹೋಗಬಾರ್ದು, ಹಾಳಾಗುತ್ತೆ, ಜಾರು ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ
ರುಬ್ಕೊಳ್ಳಿ. ನೀವೇನೇ ಮಿಕ್ಸಿಲಿ ರುಬ್ಬಬೇಕಾದ್ರೂ ಅಷ್ಟೇ ಜಾರಲ್ಲಿ ನೀವು ಬಿಸಿ ಇರೋದನ್ನು ಹಾಗೆ ಡೈರೆಕ್ಟಾಗಿ ರುಬ್ಬಾರ್ದು. ರುಬ್ಬಿದ್ರೆ ಅದೇನಾಗುತ್ತೆ, ಬ್ಲೇಡು ಸಹ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಆರಾದಮೇಲೆ ಕ್ಲೀನಾಗಿ ರುಬ್ಕೊಳ್ಳಿ. ಈವನ್ ಬ್ಯಾಚುಲರ್ಸ್ ನಾನು ಹೇಳ್ದಂಗೆ ಒಂದು 10 ನಿಮಿಷ 15 ನಿಮಿಷದಲ್ಲಿ ನಿಮ್ಮ ಅಡುಗೆ ರೆಡಿ ಆಗಿಬಿಡುತ್ತೆ. ತುಂಬ ಹೆಲ್ತಿ ಕೂಡ ಅಲ್ವಾ. ಸೊ ವಾರದಲ್ಲಿ ಒಂದು ಸತಿ ಇಲ್ಲ 2 ವೀಕ್ಸ್ ಒಂದು ಸತಿ ಸೊ ನುಗ್ಗೆ ಸೊಪ್ಪಿನ ಸಾಂಬಾರು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಅದಲ್ಲದೆ ಈವನ್ ಮೊಟ್ಟೆ ತಿನ್ನೋರು ಸಹ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡ್ತಾರೆ. ಈವನ್ ಅದನ್ನು ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಬೇಕಂದರೆ ನನಗೆ ಹೇಳಿ, ನಾನು ಆ ಬ್ಲಾಗನ್ನು ನಾನು ಪೋಸ್ಟ್ ಮಾಡ್ತೀನಿ. ನುಗ್ಗೆ ಸೊಪ್ಪಿಂದು ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾರೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅದು. ನೀವು ಈ ಥರ ಡೈರೆಕ್ಟಾಗಿ ಹೀಗೆ ತೊಗೊಂಡು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಈ ಥರ ಇತ್ತು ಅಂದರೆ ಫಿಲ್ಟರು, ಈ ಥರ ಫಿಲ್ಟ್ರ್ ಇದರಲ್ಲಿ ನೀವು ಒಂದೇ ಸತಿಗೆ ಕ್ಲೀನಾಗಿ ನೀರನ್ನ ಕಂಪ್ಲೀಟಾಗಿ ಸೋಸ್ಕೋಬೋದು. ಈ ಥರ ಫಿಲ್ಟ್ರ್ ಇರೋದನ್ನು ಬೇಕಾದ್ರೂ ಯೂಸ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಅಂದರೂ ಬೇಕಾದ್ರೂ ಹಾಕ್ಕೋಬೋದು. ನೀರು ಏನು ನೀವು ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಅದೇ ನೀರನ್ನ ಹಾಕ್ಕೊಳ್ಳಿ, ಬೇರೆ ನೀರೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಸೊಪ್ಪು ಬೇಯಿಸಿರ್ತೀರಲ್ಲ, ಸೊ ಆ ನೀರು ತುಂಬ ಒಳ್ಳೆಯದೇ. ಅದೇ ನೀರನ್ನೇ ನೀವು ರುಬ್ಬೋದಕ್ಕೂ ಯೂಸ್ ಮಾಡ್ಬೋದು. ನೋಡಿ ಇಷ್ಟು ನೀರು ಇರುತ್ತೆ, ಯಾಕಂದರೆ ನೀವು ಲಾಸ್ಟಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕಾಗತ್ತಲ್ಲ, ಸೊ ಆವಾಗ ಈ ನೀರನ್ನೇ ಬಳಸ್ಕೋಬೋದು. ಈಗ ಆರಿದೆ, ಸೊ ನಾನು ಅದನ್ನು ಈಗ ರುಬ್ಕೊಂಡು ಬರ್ತೀನಿ, ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಅದಾಗಿರುತ್ತೆ ಅಂತ. ನಾನು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ, ಯಾಕಂದರೆ ನೀರಿದೆ ಅಲ್ಲ. ಆಮೇಲೆ ಬೇಕಾದರೆ ನಾನು ನೀರು ಹಾಕ್ಬಿಟ್ಟು ನನ್ನ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು, ನನಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಬೋದು. ಕೆಲವರು ಇದನ್ನೇ ಡೈರೆಕ್ಟಾಗೂ ಸಹ ಒಗ್ಗರಣೆ ಹಾಕ್ಕೊಂಡು ತಿಂತಾರೆ, ಡೈರೆಕ್ಟ್ ಅನ್ನಾಗೆ ಚಟ್ನಿ ಥರ. ಇಲ್ಲಾಂದರೆ ಕೆಲವರು ಸಾಂಬಾರು ಬೇಕು ಅನ್ನೋರು ಸಾಂಬಾರನ್ನು ಒಗ್ಗರಣೆ ಹಾಕ್ಕೊಂಡು ಮಾಡ್ಬೋದು. ನಾನೀಗ ಅದೇ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ನಿಮಗೆ ಗೊತ್ತಿರೋ ಥರನೇ ಎಣ್ಣೆ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟೇ ಸಾಕು. ಈ ಆನಿಯನ್ ಎಲ್ಲ ನೀವು ಆಲ್ರೆಡಿ ನೀವು 2 ಬಳಸಿರ್ತೀರಲ್ಲ ಈರುಳ್ಳಿ, ಸೊ ಮತ್ತು ಅವಶ್ಯಕತೆ ಇಲ್ಲ. ಸುಮ್ಮನೆ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟ್ನೂ ಬೇರೆ ಥರ ಆಗಿಬಿಡುತ್ತೆ, ಅದಕ್ಕೆ ನಾನು ಹಾಕೋಕ್ಕೋಗಲ್ಲ. ಹಿಂಗೂ ಬೇಡ, ಕೆಲವರು ಹಿಂಗೆ ಬಳಸ್ತಾರೆ. ನಾನು ಹಿಂಗು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸ್ತೇನೆ, ಸ್ವಲ್ಪ ಟೈಮಲ್ಲಿ ಬೇಗ ಮಾಡೋ ಥರ ಮತ್ತು ಒಳ್ಳೆ ಟೇಸ್ಟ್ ಕೊಡೋ ಥರ ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಇರೋದು. ಸೊ ಸಾಸಿವೆ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಂಡಿದ್ದೆ. ಇದನ್ನು ಒಂದು ಅರ್ಧ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು 2 ಸೆಕೆಂಡು. ಮತ್ತು ತಿರ್ಗಾ ಇನ್ನು ಮಿಕ್ಕಿರೋದನ್ನು ಹಾಕಿಬಿಟ್ಟು ನೀಟಾಗಿ ಇನ್ನೊಂದು ಸತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಅಲ್ವಾ ಅದು, ಬೇಯಿಸ್ಕೊಂಡಿರ್ತೀವಿ ಬಟ್ ಆದರೂ ಹಸಿ ಇರುತ್ತೆ, ಒಂದು ಸ್ವಲ್ಪ ಹೋಗಲಿ ಅದು ಫ್ಲೇವರು. ಈಗ ನೀರನ್ನ ನಾವು ಇಟ್ಕೊಂಡಿದ್ವಿ ಅಲ್ವಾ, ಆಗಲೇ ಸೊಪ್ಪಿಂದು ನಾವು ಫಿಲ್ಟ್ರ್ ಮಾಡ್ಕೊಂಡು ನೀರು ಇಟ್ಟಿದ್ವಿ ಅಲ್ವಾ, ಆ ನೀರನ್ನೇ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿ, ನನಗೆ ಯಾವ ಥರ ಬೇಕು ನಾನು ಆ ಥರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಸಾಂಬಾರು ಥರ ಇರೋರು ಇಷ್ಟಪಡ್ತಾರೆ, ಸ್ವಲ್ಪ ನೀರಾಗಿದ್ದರೆ ಕೆಲವರು ಇಷ್ಟಪಡ್ತಾರೆ. ಸೊ ನಿಮ್ಮ ಮನೇಲಿ ಯಾವ ಥರ ಓಕೆ ಅದನ್ನು ನೋಡಿಕೊಂಡು ಮಾಡಿದ್ರೆ ಆಯಿತು. ಇದಕ್ಕೆ ಇನ್ನೇನು ನೀವು ಆ್ಯಡ್ ಮಾಡೋದು ನೆಸೆಸಿಟಿ ಇಲ್ಲ. ಒಗ್ಗರಣೆಗೆ ತುಪ್ಪನೂ ಬಳಸ್ಬೋದು, ಬಟ್ ನಾನಿಲ್ಲಿ ತುಪ್ಪ ಬಳಸಿಲ್ಲ, ನಾನು ಡೈರೆಕ್ಟ್ ಹಾಕ್ಕೊಳ್ತೀನಿ ಹಾಗಾಗಿ. ಮತ್ತು ಸ್ವಲ್ಪ ಜಾಸ್ತಿ ಬೇಡ, ಹುಣಸೆಹಣ್ಣು ಸ್ವಲ್ಪ ಮೊದಲು ಅರ್ಧ ಹಾಕ್ಕೊಂಡು ನೋಡಿ, ನಿಮಗೆ ಸಾಕು ಅನಿಸಿದ್ರೆ ಅಲ್ಲ ಓಕೆ, ಬಟ್ ಇನ್ನೂ ಬೇಕು ಅನಿಸೋದಾಯಿತು ಅಂದರೆ ಬೇಕಾದ್ರೆ ಹಾಕ್ಕೊಳ್ಬೋದು. ನಾನು ಇದರಲ್ಲಿ ಹುಣಸೆಹಣ್ಣು ನಾನು ಆಲ್ಮೋಸ್ಟ್ ಒಂದು ಅರ್ಧ ಬಳಸಿದ್ದೀನಿ. ಈಗ ಎಲ್ಲ ಆಗಿದೆ ಕರೆಕ್ಟಾಗಿ, ನನ್ನ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟಿದ್ರೆ ಸಾಕು. ಈಗ ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಆಲ್ಮೋಸ್ಟ್ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಇನ್ನೇನು ಬೇಡ, ನೋಡಿದ್ರೆ ಒಂದೇ ಸತಿ ಎಲ್ಲನೂ ಹಾಕಿ ಬೇಯಿಸ್ಬಿಟ್ಟು ರುಬ್ಬಿ ಒಗ್ಗರಣೆ ಹಾಕಿದ್ರೆ ಮುಗೀತು. ತುಂಬ ಒಳ್ಳೆಯದು ಹೆಲ್ತಿಗೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಇಲ್ಲ 2 ವೀಕ್ಸ್ ಒನ್ಸ್ ಆದರೂ ನೀವು ಈ ಸಾಂಬಾರು ತಿನ್ನಿ, ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ನೋಡಿದ್ರಲ್ಲ ಆಯಿತು ಆಲ್ಮೋಸ್ಟ್. ಈಗ ಅನ್ನಗೆ ಸಾಂಬಾರನ್ನ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟ್. ನೀವು ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವು ಲೈಕ್ ಮಾಡ್ತೀರಾ. ಮತ್ತು ತುಂಬ ಹೇಗಿತ್ತು, ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.